ನಾನಮ್ಮ ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ. ವೆರಿ ವೆರಿ ಗುಡ್ ಮಾರ್ನಿಂಗ್. ನೀನು ಹೋಗಮ್ಮ. ಬರೆಯೋದನ್ನ ಮುಚ್ಚಿಟ್ಟು ನನ್ನ ಮುಖ ಕೊಟ್ಟು ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊ. ಲೇ ದೇವರು ಕೊಡ್ತಂಗೆ ನೀನು ಹುಡ್ದಾಗಿಂದ ನಿನ್ನ ಮುಖ ನೋಡ್ತಾನೆ ಇದೀನಲ್ಲಮ್ಮ. ಇವತ್ತೇನು ಹೊಸ್ತಾಗಿ ನೋಡೋದು ಅದೇನಂತ ಹೇಳ್ಬಿಟ್ಟ ಹೇಳಿ. ಗಂಡಂದ್ರಿಗೆ ಒಳ್ಳೇದಾಗ್ಲಿ ಅಂತ ಕೆಲವು ಹೆಂಗಸರು ಬೆಟ್ಟಕ್ಕೆ ಕಲ್ಲು ಹೋಗ್ತಾರಂತೆ. ಅಯ್ಯೋ ಶಿವನೇ, ಬೆಟ್ಟಕ್ಕೆ ಕಲ್ಲ? ಅವಿವೇಕಿಗಳು ಯಾರೋ ಅವಿವೇಕಿಗಳು ಮಾತ್ರ ಅಂತ ಕೆಲಸ ಮಾಡ್ತಾರಮ್ಮ. ಅಲ್ಲಮ್ಮ, ಈ ಬೆಟ್ಟಕ್ಕೆ ಕಲ್ಲು ಹೋರೋದಾಗ್ಲಿ, ಸೂರ್ಯಂಗೆ ಟಾರ್ಚ್ ಬಿಡೋದಾಗ್ಲಿ, ಜಾಂಗಿರಂಗೆ ಜಿಲೇಬಿ ತಿನ್ಸೋದಾಗ್ಲಿ ಮಾಡೋದಕ್ಕೆ ಹೋಗ್ಬಾರ್ದು. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಬೆಟ್ಟಕ್ಕೆ ಕಲ್ಲು ಹೊರಬೇಕು, ನಂಗೆ ದುಡ್ಡು ಕೊಡು ಅಷ್ಟೇ. ಈ ಕಲ್ಲು ಮೇಲೆ ಬಂಡವಾಳ ಹಾಕಿ ನಾನೇನು ತಲೆ ಮೇಲೆ ಚಪ್ಪಲಿ ಕಲ್ಲ ಹೇಳ್ಕೊಳ್ಳಿ, ಅದೆಲ್ಲ ನನ್ನ ಕೈಯಿಂದ ಆಗಲ್ಲ. ಒಂದು ಕೆಲಸ ಮಾಡು, ಆ ಮೋರಿ ರಿಪೇರಿ ಮಾಡಿಸೋದಕ್ಕೆ ಅಂತ ಒಂದು ಲೋಡ್ ಕಲ್ಲು ಏರಿಸಿದೀನಿ. ಅದರಲ್ಲಿ ನಿನಗೆ ಅದು ಎಷ್ಟು ಕಲ್ಲು ಬೇಕೋ ಅಷ್ಟು ಕಲ್ಲು ತಗೊಂಡೋಗಿ ಅದು ಯಾವ ಬೆಟ್ಟದ ಮೇಲೆ ಆದ್ರೆ ಇಕ್ಕೊಂಡು. ಅಯ್ಯೋ ಯಾತಕ್ಕಮ್ಮ ಬೆಳಗ್ಗೆ ನಿಮ್ಮ ಮಣ್ಣಿನ ಜೊತೆ ಜಗಳ ಆಡ್ತಿದ್ಯಾ? ಬೆಟ್ಟಕ್ಕೆ ಕಲ್ಲು ಹೊರ್ತೀನಿ ಅಂತ ನಿನ್ನೆ ನಿಮ್ಗೆ ಹೇಳ್ದೆ ಅಲ್ವಾಪ್ಪ? ಹೌದಮ್ಮ, ತುಂಬಾ ಪುಣ್ಯವಾದ ಕೆಲಸ ಅಂತ ಬೇರೆ ಹೇಳ್ತಿಲ್ಲ. ಅದಕ್ಕೆ ನಮ್ಮ ಅಣ್ಣ ಮೋರಿ ಕಟ್ಸೋ ಕಲ್ಲನ್ನ ಕೊಡ್ತೀನಿ, ಅದನ್ನೇ ತಗೊಂಡು ಹೋಗು ಅಂತಿದ್ದಾನೆ. ಆಡು ಮಾತು ಒಂದು ಅರ್ಥ ಬಿಡ್ಬಾವ. ಅಂತಿಂತ ಕಲ್ಲು ತಗೊಂಡೋಗಿ ಬೆಟ್ಟದಲ್ಲಿ ಇಟ್ಟಾಗಲ್ಲ. ಅದಕ್ಕೆ ತುಂಬಾ ಪವಿತ್ರವಾದ ಕಲ್ಲೇ ಆಗಬೇಕು. ತುಂಬಾ ದೂರದಿಂದಲೇ ತಂದಿರ್ಬೇಕು. 834 ಅಳಿ ಅಂದ್ರೆ ಈಗ ನಾನು ಮೋರಿ ಕಟ್ಸೋದಕ್ಕೆ ಅಂತ ತರಿಸಿರೋ ಕಲ್ಲು ಅಪವಿತ್ರ ಅಂತ ತಾನೇ ನಿಮ್ಮ ಮನಸ್ಸಿನ ಭಾವನೆ? ಒಂದು ಕೆಲಸ ಮಾಡಿಪ್ಪ, ಅಲ್ಲೆಲ್ಲಾದ್ರೂ ಒಂದು ಹಸ ನಿಂತ್ಕೊಂಡಿರುತ್ತೆ, ಒಂದು ಬಾಟಲ್ ತಗೊಂಡು ಹೋಗಿಪ್ಪ, 1 ಲೀಟರ್ ಗಂಜಲ ಹಿಡ್ಕೊಂಡ್ ಬನ್ನಿ, ಅದನ್ನ ಕಲ್ ಮೇಲೆ ಸುರಿದೆ, ಪವಿತ್ರ ಆಯ್ತಲ್ಲ. ಅಣ್ಣಯ್ಯ, ಅದು ಹಾಗಾಗಲ್ಲ. ಹಿಮಾಲಯದ ಹತ್ರ ಇರೋ ಕಲ್ಲೇ ತರ್ಬೇಕಂತೆ. ಹಿಮಾಲಯದ ಬುಡದಲ್ಲಿರೋ ಕಲ್ಲ ತಂದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತಾರೆ. ಯಾವನೋ ಯೋಚನೆಗೆ ಒಳ್ಳೇದಾಗೋದಕ್ಕೋಸ್ಕರ ನಾನು ಇನ್ಯಾರು ಹಿಮಾಲಯಕ್ಕೆ ಕಳಿಸಿ ಅದ್ರ ಬುಡಕ್ಕೆ ಕೈ ಹಾಕೋದಕ್ಕೆ ತಯಾರಿಲ್ಲ ಕಣಮ್ಮ. ಆಸ್ತಿ ಕೇಳಿದ್ವನ್ರಿ, ಅಷ್ಟಕ್ಕೂ ನನ್ನ ಹೆಂಡತಿ 5 ಕೋಟಿ ಆಸ್ತಿನ ನಿಮ್ಮ ಎದೆ ಮೇಲೆ ಬಿಟ್ಟಿದ್ದೀವಿ. ತಂಗಿಗೋಸ್ಕರ ಒಂದು ಗಂಡರ್ ಕಾದಿರೋ ಅಣ್ಣ ಇದ್ರಷ್ಟು ಹೋದಷ್ಟು. ಆಡುವ ಮಾತಿನ ಮೇಲೆ ಹಿಡಿತಾ ಇರಲಿ. ಯಾವುದೇ ಕಾರಣಕ್ಕೂ ಒಂದು ಕಲ್ಲಿಗೋಸ್ಕರ 1000 ರೂಪಾಯಿ ಖರ್ಚು ಮಾಡೋದಕ್ಕೆ ನಾವು ತಯಾರಿಲ್ಲ. ಈಗ ದುಡ್ಡು ಕೊಡ್ತೀಯ ನೀವು? ನಾನು ಒಂದು ಸಲ ಇಲ್ಲ ಅಂತ ಹೇಳಿದ್ಮೇಲೆ ಮುಗಿದೋಯ್ತಮ್ಮ. ತಪ್ಪು ಇಲ್ಲಿಂದ ಎದ್ದು ಹೋಗಿ. ಇಲ್ಲದೆ ಇದ್ರೆ ಆ ಮೋರಿ ಕಟ್ಸೋದಕ್ಕೆ ಅಂತ ತರಿಸಿರೋ ಕಲ್ಲಲ್ಲಿ ನಿಮ್ಮ ಯಜಮಾನಪ್ಪನಿಗೆ ಮೋರಿ ಕಟ್ಟಿಸ್ಬೇಕು. ಬಡ್ಕೊಂಡೆ ಮೊನ್ನೆನೇ ಬಡ್ಕೊಂಡೆ. ನಿಮ್ಮ ಮಣ್ಣನ್ನು ನಂಬ್ಕೊಂಡ್ರೆ ಒಂದು ಹಿಡಿ ಮಣ್ಣು ಸಿಗಲ್ಲ ಅಂತ. ಕೆಡಿಸ್ಕೋಬೇಡಪ್ಪ. ನಾಳೆ ಬೆಳಿಗ್ಗೆ ಎದ್ದು ಹೆಂಗಾರು ಮಾಡಿ ನಾನು ದುಡ್ಡು ಹೊಂದಿಸ್ತೇನೆ. ಇಬ್ರು ಹೋಗಿ ಕಲ್ತು ತರೋಣ. ಆದ್ರೆ ನಿಮಗೆ ನಾಳೆ ಇಂಟರ್ವ್ಯೂ ಇದೆಯಲ್ಲಪ್ಪ? ಅಯ್ಯ, ಇಂಟರ್ವ್ಯೂ ಮುಗಿಸ್ಕೊಂಡು ಹೋದ್ರಾಯ್ತು. ಕೈ ಹೊಡ್ತಿಲ್ಲ, ಇವನು ಫೇಲ್ ಅಂತ ಜಗತ್ತಿಗೆ ಗೊತ್ತು. ಏನಪ್ಪ, ಇಂಟರ್ವ್ಯೂನಲ್ಲಿ ಎಲ್ಲಾ ಪ್ರಶ್ನೆಗೂ ಚೆನ್ನಾಗಿ ಉತ್ತರ ಕೊಡ್ಬೇಕು. ಯಾವ ಕಾರಣಕ್ಕೂ ಭಯ ಬೀಳ್ಬಾರ್ದು. ನಾನೇ ಭಯ ಬೀಳಿ, ನಾನು ಕೂಡ ಉತ್ತರ ಕೇಳಿ ಅವ್ರು ಭಯ ಬೀಳಬಾರ್ದು ಅಷ್ಟೇ. ಆಲ್ ದ ಬೆಸ್ಟ್ ಕಣ ಬಿಟ್ಲಾ. ಎಲ್ಲ ಇಂಟರ್ವ್ಯೂ MNC ಕಂಪ್ನಿಗಳು ಎಲ್ಲ ಬರೀ ಜನರಲ್ ನಾಲೆಜ್ ಪ್ರಶ್ನೆ ಕೇಳ್ತಾರಂತೆ. ಅವರಿಗೆ ನಾಲೆಜ್ ಇರಲ್ಲ, ನಿನ್ನೇನು ಅವ್ರು ಜನರಲ್ ನಾಲೆಜ್ ಪ್ರಶ್ನೆ ಮಾಡೋದ. ಮೊನ್ನೆ ಇಂಟರ್ವ್ಯೂನಲ್ಲಿ ಸ್ಪೆಸಿಫಿಕ್ ಸಾಗರ ಎಷ್ಟು ಆಳ ಇದೆ ಅಂತ ಕೇಳಿದ್ರು. ಆಳ ಕಟ್ಕೊಂಡು ನಿಮ್ಗೇನಾಗ್ಬೇಕು ಅಂತ ಕೇಳ್ಬೇಕಿತ್ತು. ನಾನು ಹೇಳಿದೆ, ಅದು ಎಷ್ಟು ಆಳ ಇದೆಯೋ ಅಷ್ಟು ಟೇಪ್ ಕೊಡಿ, ಅಳತೆ ಮಾಡ್ಬಿಟ್ಟು ಬಂದು ಹೇಳ್ತೀನಿ ಹಿಂದೆ. ಮಕ್ಕಳು ಕಳ್ಸಿದ್ರು. ಈ ಸತಿನೂ ಏನಾದ್ರೂ ನೀವು ಹಾಗೆ ಮಾಡ್ಕೊಂಡ್ಬಂದ್ರು ನಾನು ನನ್ನ ಇನ್ನೊಂದು ಮುಖ ತೋರ್ಸ್ಬೇಕಾಗತ್ತೆ. ಪಾಂಡಂಗ ಬರ ಇಲ್ಲೇ. ನಾಲ್ಗೆ ಸಿಕ್ಕಾಪಟ್ಟೆ ಉದ್ದಾದಂಗಿತ್ತು. ಕಣ್ಣು ಕೊಡ್ಸಕ್ಕಾಗ್ತಾರೆ ಬಗ್ಗೆ ನಿಮ್ಗೆ ಮಾತಾಡೋದು. ಮೈಸೂರು ಬಿಟ್ಟರ್ ಮೂರ್ತಿ ಎಲ್ಲಿ ಗೋಯಿಂಗ್ ಫಾರ್ ಇಂಟರ್ವ್ಯೂ, ಸೆಂಡಿಂಗ್ ಇಸ್ ವೈಫ್ ಟು ಹಿಮಾಲಯ. ಗೊತ್ತು ಗುರಿಯಲ್ಲಿ ಜಾಗಕ್ಕೆ ಒಬ್ಬಳೆ ಕಳಿಸ್ತಾ ಇದೆಯಲ್ಲ, ನೀನು ಒಬ್ಬ ಗಂಡಸೇನೆ. ನಾನು ಒಬ್ಳೆ ಹಿಂಗ್ ಹೋಗ್ತಾ ಇಲ್ಲ, ಕಲ್ ಬೇಕಾದವರೆಲ್ಲ ಗುಂಪಾಗಿ ಹೋಗ್ತಾ ಇದೀವಿ. ಅದಕ್ಕೆ ನೀನ್ ಕಲ್ ಹಾಕ್ಬೇಡ. ಹಿಮಾಲಯಕ್ಕೆ ಬಸ್ಸಲ್ಲಿ ಹೋಗ್ತಾ ಇದೆಯಾ, ಟ್ರೈನಲ್ಲಿ ಹೋಗ್ತಾ ಇದೆಯಾ? ಅವ್ರು ಲಾರಿನಲ್ಲಿ ಹೋಗ್ತಾರೆ, ನಿನಗೆ ಯಾಕೋ ತೆಪ್ಪು ನಿಂತ್ಕೊಳ್ಳ. ಅಲ್ಲೋ ಇದೇ ಕಡೆ ಇನ್ನೊಂದ್ಸತಿ ದುಡ್ಡು ಬೇಕು ಅಂತ ಇನ್ನೊಬ್ಬರು ಮುಂದೆ ಕೈ ಚಾಚಿದ್ರೆ ನಾನ್ ಸುಮ್ಮನಿರಲ್ಲ. ದೇವ್ರ ದಯದಿಂದ ಇಂಟರ್ವ್ಯೂ ನಾನು ಪಾಸ್ ಆಗಿ ನನಗೆ ಕೆಲಸ ಅಂತ ಒಂದು ಸಿಗಬೇಕಣೋ. ನೀನು ಕಲ್ ಕೇಳ, ನೀನು ಕಲ್ ಕೇಳು, ನಾನು ಬೆಟ್ಟಲ್ಲಿ ಕಳಿಸ್ತೀನಿ. ನಾನು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ, ನನ್ನ ಹೆಂಡತಿ ಹಿಮಾಲಯಕ್ಕೆ ಹೋಗ್ತಿದ್ದಾಳೆ. ಇಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಈ ಸಲ ಆಗ್ಬರಿ ಪಾಸ್ ಆಗಿ ಬನ್ನಿ. ಮಗನೇ, ಕಲ್ಲು ತರೋದಕ್ಕೆ ಅಂತ ಹಿಮಾಲಯಕ್ಕೆ ಹೋಗ್ತಾ ಇದೀಯಾ? ಹುಷಾರು, ಆ ಕಲ್ಲನ್ನ ಮೈ ಮೇಲೆ ಎಳ್ಕೊಂಡ್ಬಿಡ್ಬೇಡ. ಮಗನೇ ಪಾಪ, ಇವ್ರಿಬ್ಬರಿಗೆ ಏನಾದ್ರೂ ಕೊಟ್ಟು ಕಳಿಸೋ. ಅವರು ಒಂದು ದಂಬಡಿನೂ ಕೊಡಲ್ಲ, ಯಾಕೆಂದ್ರೆ ನನ್ನ ತಂಗಿ ಕೊಡ್ತೀನಿ. ಏನಾಯ್ತು? ಭಿಕ್ಷುಕರಿಗೆ ಅಂತ 1 ರೂಪಾಯಿ ಹಾಕಿದನಪ್ಪ. ಅವಳು ಬೇಡ ಕಣ, ಸಮಾಧಾನ ಮಾಡ್ಕೊಳ್ಳೋ. ಹೆಂಡತಿ ಕಳ್ಕೊಂಡಿರೋ ದುಃಖ ನಿನಗೇನು ಗೊತ್ತಾಗಬೇಕು. ನನ್ನ
ನೆಟ್ಟು ವಿಚಾರ ನೋಡ್ರಿ. ಒಂದು ವೇಳೆ ಇವನೇ ನನ್ನ ತಂಗಿನ ಬೇರೆ ಕಡೆ ಎಲ್ಲಾದ್ರೂ ಮುಚ್ಚಿಟ್ಟು ದುಡ್ಡುಗೋಸ್ಕರ ನನ್ನ ಹತ್ರ ಬ್ಲಾಕ್ ಮೇಲ್ ನಾಟಕ ಮಾಡಿದ್ನೋ ಸತ್ಯ ಕೋಣೆಲಿ ಹಾಕೊಂಡು ಇವನಿಗೆ ಗಿಜ ಗಿಜ ಮಾಡ್ಕೊಡ್ತೇನೆ. ನಾನು ಇಂಟರ್ವ್ಯೂ ಮುಗಿಸ್ಕೊಂಡು ಸ್ಟೇಷನ್ಗೆ ಡೈರೆಕ್ಟ್ ಆಗಿ ಬರ್ತೀನಮ್ಮ ಅಂತಂದೆ. ಅದಕ್ಕೆ ಅವಳು ಸರಿಯಪ್ಪ ನನಗೆ ಟಾಟಾ ಮಾಡಕ್ ನೀವು ಬನ್ನಿ ಅಂತ ಹೇಳಿದ್ರು. ಮುಗಿಸ್ಕೊಂಡು ಸ್ಟೇಷನ್ಗೆ ಹೋಗಿ ನೋಡ್ತೀನಿ. ಇಲ್ಲ ಬಲ್ಲೂನೇ ಮಿಸ್ಸು. ಎಣ್ಣೆಯಿಂದ ಬಿತ್ಲು ಇಲ್ಲ ತಗೊಂಡಿರೋ ಹೋಗ್ಬಿಟ್ಲು ಗೊತ್ತೇ ಆಗ್ಲಿಲ್ಲ. ಸಮಾಧಾನ ಮಾಡ್ಕೊಳ ನೋಡ, ಅಲ್ಲಿ ನಡೆದಿರೋದು ಇಷ್ಟೇ ಕಣ. ಇವರೆಲ್ಲ ಹೊಟ್ಟೆ ಹಿಮಾಲಯಕ್ಕೆ ಹೋಗಿದ್ದಾರೆ. ಅಲ್ಲಿ ಬುಡದಲ್ಲಿರೋ ಕಲ್ಲನ್ನ ಎಳ್ದಿದ್ದಾರೆ. ಆಗ ತುದಿಲಿರೋ ಮಂಜುಗಡ್ಡೆ ಇವ್ರ ಮೇಲೆ ಬಿದ್ದಿದೆ. ಎಲ್ರು ಸಾಮೂಹಿಕವಾಗಿ ಸಮಾಧಿ ಆಗ್ಬಿಟ್ಟಿದ್ದಾರೆ. ಗಂಡುಗಳೇ ಶಿವಲ್ಲ, ನನಗಿದ್ದದ್ದು ಒಬ್ಬಳೇ ಮಗಳು. ತಾಯಿ ಮಗಳನ್ನ ಯಾಕಪ್ಪ ಬೇರೆ ಮಾಡ್ತೀಯ? ನನ್ನ ಮಗಳು ಎಲ್ಲಿದ್ಲು ಬೇಗ ಕಳಿಸ್ಕೊಟ್ಬಿಡಪ್ಪ. ಪಲ್ಲು ಪಲ್ಲು ಎಲ್ಲಿದ್ದೀಯ ಮಗಳೇ? ಅಮ್ಮ ಅಯ್ಯೋ ನಂತಿದ್ನ ಜಾಸ್ತಿ ಎಕ್ಸೈಟ್ ಆಗ್ಬೇಡ, ಹಾರ್ಟ್ ಅಟ್ಯಾಕ್ ಹೋಗ್ಬಿಡ್ತೀಯ. ರಂಗತ್ತೆ, ದೇವ್ರ ದೊಡ್ಡವನು ವಿಟ್ಲ ನೆಂಚಿನ ವಾಪಸ್ ಕಳಿಸ್ಬಿಟ್ಟ. ಯಾಕೆಲ್ರು ಇಷ್ಟೊಂದು ಗೋಳಾಡ್ತಿದ್ದೀರಾ? ಇನ್ನೇನಮ್ಮ, ಯಾವ್ದು ಕಲ್ ಕಲ್ತೀನಿ ಅಂತ ಹಿಮಾಲಯಕ್ಕೆ ಹೋದಳು ಮತ್ತೆ ಇಲ್ವಲ್ಲ. ದುಡ್ಡು ಕೊಟ್ರಲ್ವಾ ಹಿಮಾಲಯಕ್ಕೆ ಹೋಗಕ್ಕೆ? ಅಷ್ಟ್ ದೂರ ಹೋಗಿ ವಾಪಸ್ ಬಂದೆ. ದುಡ್ಡು ಕೊಡೋಣ ಅಂತ ಸ್ಟೇಷನ್ಗೆ ಬಂದ್ರೆ ನೀ ಅಲ್ಲಿ ಇರಲೇ ಇಲ್ವಲ್ಲಮ್ಮ? ಅದೇಂದಿಲ್ಲ, ಸ್ವಲ್ಪ ಸುಮ್ಮನೆ ನಾನು ವಿಚಾರಿಸ್ತೀನಿ. ಬಂದವಳು ಮತ್ತೆ ವಾಪಸ್ ಹೊರಟೋಗ್ಬಿಡ್ತಾಳೆ. ಅಲ್ಲ ಕೊಂದ, ಇಷ್ಟು ದಿವಸ ಹಿಂಗೆ ಏನ್ ಮಾಡ್ಕೊಂಡಿದ್ದೆ? ನೋಡಿ, ನಮ್ಗೆ ತುಂಬಾ ದುಃಖ ಆಗ್ತಿದೆ. ಯಾರಾದ್ರೂ ಇನ್ನೊಂದ್ಸತಿ ಈ ವಿಷಯ ಕೇಳಿದ್ರೆ ಬೋಟಿ ತೆಗ್ದ್ಬಿಡ್ತೀನಿ. ದೇವ್ರ ಗುಡ್ತಗಿ ನಂಬಕ್ ಆಗ್ತಾ ಇಲ್ಲ. ನನ್ನ ಕಣ್ಣು ನಾನೇ ನಂಬಕ್ ಆಗ್ತಾ ಇಲ್ಲ. ಗೊತ್ತಿತ್ತು ನೀನ್ ಇಲ್ಲಿಗೆ ಬಂದೇ ಬರ್ತೀಯ ಅಂತ ನಿಂಗೆ ಚೆನ್ನಾಗಿ ಗೊತ್ತಿತ್ತಮ್ಮ. ಇವ್ರು ನೋಡೋದಕ್ಕಂತೆ ಹೋದ್ರು, ನನ್ನ ನೋಡ್ಬಿಟ್ಟು ನೀನ್ ಬಂದೇ ಬರ್ತೀಯ ಅಂತ ನಿಂಗೆ ಚೆನ್ನಾಗಿ ಗೊತ್ತಿತ್ತಮ್ಮ. ಬಮ್ಮ ಅವ್ರ ಜೊತೆ ಮಾತಾಡ್ತಾ ಬಾ. ಹೇಳಮ್ಮ, ಹೇಳು ಈಗ ಧೈರ್ಯವಾಗಿ ಮನಸ್ಸು ಬಿಚ್ಚಿ ಹೇಳಮ್ಮ. ಆ ಅಯೋಗ್ಯ ನಿನ್ನ ಎಲ್ಲಿ ಬಚ್ಚಿದ್ದ? ಒಂದು ದಿನ ಅವನು ನಿನ್ನ ಬಚ್ಚಿಟ್ಟಿದ್ದ ಅಂತ ಆದ್ರೆ ಅವನನ್ನ ನಿನ್ನ ಕಣ್ಣು ಬಂದಿದೆ ಅಷ್ಟೊಂದು ಸಿಗ್ದು ಹಾಕ್ಬಿಡ್ತೀನಮ್ಮ. ಅಣ್ಣಯ್ಯ, ನಮ್ಮ ಯಜಮಾನ್ರ ಬಗ್ಗೆ ಈ ತರ ಎಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಕೋಪ ಮಾಡ್ಕೊಂಡು ಹೋಗಿದ್ದೆ, ನಾನೇ ಸಮಾಧಾನ ಮಾಡ್ಕೊಂಡು ಬಂದಿದ್ದೀನಿ. ಆದ್ರೂ ನೀನ್ ಇಂಥ ಕೆಲಸ ಮಾಡ್ಬೋದಾ? ನಾನೇನಮ್ಮ ಮಾಡಿದೆ? ಅಲ್ಲ, ಮರ್ಯಾದೆಗೆ ದುಡ್ಡು ಕೇಳಿದೆ, ಕೊಟ್ಟೆ ನೀನು. ಅದಕ್ಕೆ ಸ್ವಾಮೀಜಿಗಳು ಹೇಳಿದ್ದಾರೆ, ನಿನಗೆ ಯಾರು ದ್ರೋಹ ಮಾಡ್ತಾರೋ ಅವ್ರಿಗೆ ತಕ್ಷಾಸ್ತಿ ಮಾಡು ಅಂತ. ಏನ್ ಮಾಡೋ ಹೇಳಿದ್ರಮ್ಮ? ದ್ರೋಹ ಮಾಡಿದವ್ರಿಗೆಲ್ಲ ಚಾಕು ಹಾಕು ಅಂತ. ಅಲ್ಲೋ ನೀನು ತುಂಬಾ ಬದಲಾಗ್ಬಿಟ್ಟಿದ್ಯಮ್ಮ. ನಾನ್ ಬದಲಾವಣೆ ಆಗೋದಕ್ಕೆ ಕಾರಣ ಯಾರು? ನೀನೇ ತಾನೆ. ನಾನ್ ಹಿಮಾಲಯಕ್ಕೆ ಹೋಗಕ್ಕೆ ದುಡ್ಡು ಕೇಳಿದೆ, ಕೊಟ್ಟೆ ನೀನು. ಕಳ್ಸ್ಕೊಡ್ಬೇಕೆ? ನನ್ನ ಹತ್ರ ದುಡ್ಡಿದ್ರೆ ತಾನೇ ಅಮ್ಮ ದುಡ್ಡು ಕೊಡೋದು. ಬ್ರೀಫ್ ಕೇಸಲ್ಲಿ ಏನಿದೆ? ಇದು 1 ಲಕ್ಷ ರೂಪಾಯಿ ಇದೆಯಮ್ಮ. ಸಂಜೆ ಕೊಟ್ಟು ಬಿಡ್ಬೇಕು ಅವ್ರಿಗೆ. ಮರ್ಯಾದೆಯಾಗ ದುಡ್ಡು ಕೊಟ್ರೆ ಸರಿ, ಇಲ್ಲ ಅಂದ್ರೆ ಗೋಮಾಳೆ ಕುಯ್ದು ಬಿಡ್ತೀನಿ. ಅಳಿಯಂದ್ರೆ ಯಾಕೋ ನಿಮ್ಮ ಹೆಂಡ್ರು ರೋಚಿಗೆ ಬಿಟ್ಟಿದ್ದಾರೆ. ರೂಮಿಗೆ ಕರ್ಕೊಂಡೋಗಿ ಸಮಾಧಾನ ಮಾಡಿಪ್ಪ. ತಪ್ಪು ಅಣ್ಣಂಗೆ ಹೆಂಗಲೇ ಚಾಕು ತೋರಿಸ್ಬಾರ್ದು. ತೆಗಿ. ನಿನಗೆ ಗೊತ್ತಾಗಲ್ಲ, ಸುಮ್ಮನಿರಲೇ. ಕಂದ, ನನ್ನ ಮುದ್ದಿನ ಮಗಳೇ ಪಲ್ಲು ನೋಡಮ್ಮ, ಹೀಗೆಲ್ಲ ಹಠ ಮಾಡಬಾರ್ದಮ್ಮ. ನೀನ್ ಜಾಣೆ ಅಲ್ವಾ? ನಿನ್ಗೆ ಹೀರೋ ಕೊಡ್ಬೇಕು ಅಂತ ಇದ್ದೀನಿ. ಬಾ ಒಂದ್ ಮಾತು ಹೇಳ್ತೀನಿ, ಬಾ ಅಮ್ಮ. ನಾನು ನಿಮ್ಮ ಮೇಲೆ ಕೈ ಮಾಡದೆ ನೀವು ಏಕಮಾತ್ರ ಕಾರಣಕ್ಕೆ ಹೆಂಡತಿ ಕೈಗೆ ಚಾಕು ಕೊಟ್ಟು ಚೂಬಿಟ್ಟಿದಿರಲ್ಲ, ನಿಮಗೆ ತದನಂತರ ಗೀಜ
ಪಲ್ಲು ಯಾಕಮ್ಮ ಯಾವಾಗ್ಲೂ ಚಾಕುನ್ ಕೈಲಿ ಇಟ್ಕೊಂಡಿರ್ತೀಯ? ಇಲ್ಲಿವರೆಗೂ ಬಂದ್ಬಿಟ್ಟು ಕಣಿ ಕೇಳು ಇತ್ಕೊಳ್ಳೋ ಚಾಕುನ. ಪಲ್ಲು ಕೊಟ್ಬಿಡಮ್ಮ, ಚಾಕು ಕೊಟ್ಬಿಡಿಲಿ. ಆಸ್ತಿ ಕೊಡ್ಸೋ ಯೋಗ್ಯತೆ ಅಂತ ಇಲ್ಲ, ಬುದ್ಧಿ ಹೇಳಕ್ ಬಂದ್ಬಿಟ್ರು. ಹೋಗ್ರಿ ಸೈಡ್ಗೆ. ಈ ಮಾತನ್ನ ನೀನು ನನಗೆ ಹೇಳಿದ್ಯಮ್ಮ. ನೀನ್ ನನ್ ಗಂಡ ತಾನೆ, ಬಾ ಮುಚ್ಕೊಂಡು ಹೋಗಲ್ಲ ಸೈತಾನ್. ಲೇ ಲೇ ಸ್ವಂತ ಗಂಡಗೆ ಈ ತರ ಬೈತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ವಾ ಕತ್ತೆ? ನನಗೆ ಕತ್ತೆ ಅಂತೇನೋ ನೀರಾನೆ. ಲೇ ಪಲ್ಲು, ನೀನು ಲಿಮಿಟ್ ನ ಮೀರ್ತಾ ಇದ್ಯಾ. ಆದ್ರೆ ನೀವು ನಿಮ್ ಲಿಮಿಟ್ ನ ಮೀರ್ಬೇಡಿ, ಯಾಕೆಂದ್ರೆ ನಾನು ಈ ಮನೆ ಮಗಳು. ಅಲ್ಲ, ಎಕ್ಸ್ಕ್ಯೂಸ್ ಮೀ, ನಾನು ಈ ಮನೆ ಸೊಸೆ. ಇರ್ಬೋದು ರೀ, ನೀವು ಬರೋಕ್ಕಿಂತ ಮುಂಚೆಯಿಂದನೂ ನಾನು ಈ ಮನೆಯಲ್ಲೇ ಇದ್ದೀನಿ. ಲೇ, ಏನೇ 3 ಹೊತ್ತು ಚಾಕು ಇಟ್ಕೊಂಡು ಎಲ್ಲರೂ ಹೊಡೆಯೋದು ಬಡಿಯೋದು ಹೆದರ್ಸೋದೆಲ್ಲ ಮಾಡ್ತಾ ಇದೆಯಾ? ಸುಮ್ಮನೆ ಚಾಕು ವಾಪಸ್ ಕೊಡೆ. ನನ್ನ ಕಾಲಿನ ಆಸ್ತಿ ಬರೋವರೆಗೂ ನಾನು ಹೀಗೇನೆ ಇರೋದು. ಚಾಕು ವಾಪಸ್ ಕೊಡೆ. ಕೊಡಲ್ಲ, ಕೊಡೆ. ಕೊಡಲ್ಲ. ಅಬ್ಬಿ! ಏನಾಯ್ತು ಅಮ್ಮ? ಏನಾಯ್ತು? ಅಬ್ಬಿ, ಪಲ್ಲು ನನ್ನ ಬೀಟ್ ಮಾಡ್ಬಿಟ್ಲು. ನಿಮ್ಮನ್ನ ದೇವ್ರು ಕೊಡ್ದಂಗೆ. ಏನಿಲ್ಲ, ಸಾರಿ. ಅದು ಅವಳ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ. ಬಾಲ ಇಲ್ಲಿ, ಅದು ಸ್ವಲ್ಪ ದಾರಿ ಬಿಟ್ಟು ಬಾಲ ಬಾಯಿಲಿ. ಅಯ್ಯೋ, ನಮ್ಮ ವಂಶದಲ್ಲಿ ಈ ಥರ ಚೂರು ಹಿಡ್ಕೊಂಡು ಓಡಾಡಿರೋ ಹೆಣ್ಮಕ್ಳೇ ಇಲ್ಲ. ಅವ್ರಿಗೆ ಏನಾಗಿದೆ ಅಂತ ಸ್ವಲ್ಪ ವಿಚಾರಿಸೋ. ಅದು ಮಾತೃಶ್ರೀ ರಂಗಮ್ಮ, ನಾನು ಅವಳಿಗೆ ಆಸ್ತಿಲಿ ಪಾಲ್ ಕೊಡಲ್ಲ ಅಂತ ಹೇಳ್ಬಿಟ್ನಲ್ಲ, ಹಾಗಾಗಿ ಅವಳು ಹದ್ದು ಮೀರಿದ ಹಾದಿ ನಡೆದು ಬಿಟ್ಟಿದ್ದಾಳೆ. ನಾವು ಸುಮ್ಮನೆ ಹೇಳಕ್ಕಾಗುತ್ತೇನೋ. ಅವಳು ಈ ಹಿಂದೆ ಒಂದು ಊರಲ್ಲಿ ಕೂಡ್ತು. ಕಟ್ಕೊಂಡಿರೋ ಗಂಡನೆ ಒಳ್ಳೆ ಎಂಡ ಕುಡುಕ್ ಹೋದ ಥರ ಬೇರೆ. ನಾನೇನಾದ್ರೂ ವಿಚಾರಿಸಕ್ಕೆ ಹೋದ್ರೆ ಆಗ ದುಡ್ಡು ಕಿತ್ತು ಕೈ ಏ ಪಲ್ಲು, ನೀನ್ ಮಾಡ್ತಿರೋ ಸ್ವಲ್ಪ ಸರಿ ಇಲ್ಲ ಕಣೆ. ಅದನ್ನೆಲ್ಲ ಕೇಳೋದಕ್ಕೆ ನೀನ್ ಯಾರಲ್ಲೇ? ಪಲ್ಲು, ನೀನು ಇತ್ತೀಚೆಗೆ ತುಂಬಾ ರೊಚ್ಕತ್ಬಿಟ್ಟಿದೆಮ್ಮ. ಯಾಕಮ್ಮ? ನನ್ ಪಾಲಿನ ಆಸ್ತಿ ಕೊಟ್ಟಿದ್ರೆ ನಾನು ತೆಪ್ಪಗೆ ಇರ್ತಾ ಇದ್ದೆ. ನಮ್ ಕನ್ಸೇನ್ ಹೇಳು? ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಅಲ್ಲಿರೋ ಮರಕ್ಕೆ ಜೋಳಿಗೆ ಕಟ್ಟಿ ಆ ಜೋಳಿಗೆಯಿಂದ ಮಗು ಹಾಕಿ ತೂಗಬೇಕು ಅಂತ. ಆದ್ರೆ ಇಲ್ಲಿ ಬೆಟ್ಟನೂ ಇಲ್ಲ, ಮರನೂ ಇಲ್ಲ. ಆಸ್ತಿ ಕಳೆದ ಮೊದಲು ಹೀಗೆಲ್ಲ ಮಾಡ್ತಾನಲ್ಲ ನಿಮ್ ಬಾವ, ಅದ್ ಸರಿನಾ? ಹಂಗೆಲ್ಲ ಮಾತಾಡ್ತಿದ್ಯಾ? ಅವನು ನಿನ್ನ ಒಡ ಹುಟ್ಟಿದ ಅಣ್ಣ ಅಲ್ವೇ? ಅಂತವ್ನು ನಮ್ಮ ಅಣ್ಣ ಅಂತ ಹೆಂಗ್ ಹೋಗ್ಕೊಳ್ಳಿ? ಬಾರ ಇಲ್ಲಿ. ಏನಮ್ಮ ದೇವ್ರು ಕೊಡ್ದಂಗೆ ಗರ್ಮ ಗರ್ಮ ಆಗ್ಬಿಟ್ಟಿದ್ಯಾ? ಏನ್ ಹೇಳ್ಕೊಂಡ್ರೆ ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡಿ ಅವಳು ಮತ್ತೆ ಹೊಡ್ತಿದ್ಬಿಟ್ಟಾಳು. ಮುಂದೆಲ್ಲ ನಿನ್ನೆ ನೆನಪು ಮಾಡ್ಕೊ. ಹೇಳಮ್ಮ. ಇನ್ನು 5 ನಿಮಿಷದಲ್ಲಿ ಈ ಮನೆಗೆ ಸಂಬಂಧಪಟ್ಟ ಅಷ್ಟು ಆಸ್ತಿ ಪತ್ರಗಳು ನನ್ನ ಕಣ್ಮುಂದೆ ಇರಬೇಕು. ಇಲ್ಲ ಅಂದ್ರೆ ಕಣ್ಗುಡ್ಡೆ ಕಿತ್ಬಿಡ್ತೀನಿ. ಇದು ನಮ್ಮ ವಂಶಕ್ಕೆ ಸಂಬಂಧಪಟ್ಟ ಆಸ್ತಿ ಪತ್ರಗಳಮ್ಮ. ಇದರಲ್ಲಿ ಅರ್ಧ ಆಸ್ತಿ ನಿನಗೆ ಸೇರ್ಕೊಳ್ಳುತ್ತೆ, ಇನ್ನರ್ಧ ಆಸ್ತಿ ನನಗೆ ಸೇರ್ಕೊಳ್ಳುತ್ತಮ್ಮ. ಇದಕ್ಕೆ ಸಂಬಂಧಪಟ್ಟ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಅದು ಸಾಲ ಮಾಡ್ಬಿಟ್ಟಿದ್ನಲ್ಲ, ಹಾಗಾಗಿ ಬ್ಯಾಂಕಲ್ಲಿ ಇದಾವಮ್ಮ. ನನಗೆ ಕೇಳಿದ್ರೆ ಯಾಕೆ ಸಾಲ ಮಾಡಿದೆ? ಅಲ್ಲಮ್ಮ, ಮನೆ ಅಂದ ಮೇಲೆ ಖರ್ಚು ವೆಚ್ಚ ಆಗು ಹೋಗು ಅಂತ ಇರ್ತಾವಲ್ಲಮ್ಮ. ಅಲ್ಲ, ನಿನಗೆ ಗೊತ್ತಿದೆ, ಮನೇಲಿರೋರೆಲ್ಲರೂ ದಂಡಪಿಂಡಗಳು, ಅವರೆಲ್ಲ ಸಾಕಿ ಸಲಬೇಕಲ್ವಾ, ಹಂಗಾಗಿ ಅಲ್ಪ ಸ್ವಲ್ಪ ಸಾಲ ಅಂತ ಮಾಡ್ಬೇಕಾಗಿ ಬಂತಮ್ಮ. ಇನ್ನೊಂದು ಸರ್ತಿ ನನಗೆ ಎದುರು ಜವಾಬ್ ಕೊಡಕ್ ಹೋಗ್ಬೇಡ. ನಾನು ಈಗಲೇ ಲಾಯರ್ನ ಕರೆಸ್ತಿದ್ದೀನಿ. ಯಾಕಮ್ಮ? ಆಸ್ತಿ ಭಾಗ ಮಾಡ್ಸೋದಕ್ಕೆ. ನೋಡಿ ಮಿಸ್ಟರ್ ಶೇಖರ್, ಇದು ಆಸ್ತಿ ಪತ್ರಗಳು. ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಏನ್ರಿ ಈ ತರ ಕೇಳ್ಬಿಟ್ರಿ? ನಾವು ಗಂಟೆಗಳಲ್ಲಿ ಒಂದ್ಸಲ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಟೆಗಳಲ್ಲಿ ಎಡಗೈ ಇಟ್ಟಿದ್ರು ವೀರಕೇಸರಿ, ಬಲಗೈ ಇಟ್ಟಿದ್ರು ವೀರ ಮದಕರಿ. ಚಿಕ್ಕ ವಯಸ್ಸಲ್ಲಿ ಏನಾದ್ರು ಉತ್ತರ ಕರೆದಿತ್ತಾ? ಲಾಯರ್, ನಿಮ್ಮ ಕೆಲಸ ಎಷ್ಟು ಅಷ್ಟು ನೋಡ್ಕೋಬೇಕು, ಆಮೇಲೆ ಎದ್ದು ಹೋಗ್ತಾ ಇರಬೇಕು. ಈಗೇನು ಸುಮ್ಮನೆ ಇರ್ತೀಯ ಅಥವಾ? ಇದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲಿ. ಅದು ಆಗ್ಲೇ ನನ್ನ ತಂಗಿ ಹತ್ರ ಹೇಳಿಟ್ಟಿದ್ದೀನಿ, ಎಲ್ಲ ಬ್ಯಾಂಕ್ ಲಾಕರ್ನಲ್ಲಿ ಇದೆ. ನಮ್ ಲಾಯರ್ ಬಂದಿರೋದು ಒರಿಜಿನಲ್ ಪೇಪರ್ಸ್ ನ ಚೆಕ್ ಮಾಡೋದಕ್ಕೆ. ಈಗೇನು ಅದನ್ನ ತಂದು ತೋರ್ಸ್ಲೋ ಅಥವಾ ಗೋಮಾಳ ಕೂಯ್ದ್ಬಿಡ್ಲ? ಚಾಪಟ್ಟಿ ಮೇಲೆ ಎಲ್ಲ ಸಾರೋ ಸತ್ಯ ತಗೊಂಡ್ಬಂದ್ಬಿಡವ. ಏನ್ ಯಜಮಾನ್ರೆ, ಅವ್ರು ಕುಣಿತಾ ಇದ್ರೆ ಅಂತ ನೀವು ಕುಣಿತಾ ಇದ್ರಲ್ಲ, ನೀವು ಬಿಟ್ಟಿಲ್ಲ? ಚಾಪ ಕೈ ನೋಡಿ, ಆಮೇಲೆ ಗೋಮಾಳ ಕೊಯ್ದ್ಬಿಡ್ತಾರೆ. ಏನ್ ಮಾಡ್ತೀವಿ ಒಗ್ಗರಣೆ ನೋಡಿ ಮೇಡಮ್, ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಎಲ್ಲ ಮೇಂಟೈನ್ ಮಾಡಿ. ಇವತ್ತಿನ ರೇಟಿಗೆ ನಿಮ್ಮ ಪಾಲಿನ ಆಸ್ತಿಗೆ 8.25 ಕೋಟಿ ಬರುತ್ತೆ. ಪಾರ್ಟಿಷನ್ ಡೀಟ್ನ ಯಾವಾಗ ಇಟ್ಕೊಳ್ಳೋಣ? ನೀವು ಯಾವಾಗ ಅಂತೀರೋ ಅವಾಗ ನಾನು ಪೇಪರ್ಸ್ ರೆಡಿ ಮಾಡ್ಕೊಂಡ್ ಬರ್ತೀನಿ. ಅಲ್ಲ, ಅದು ನೋಡಿ, ಇವ್ರೆ ಆಕ್ಚುಲಿ ನಮ್ಮ ಕಡೆ ಲಾಯರ್ ಒಬ್ರು ಲಕ್ಷ್ಮೀಪತಿ ಅಂತ, ತುಂಬಾ ಹಳೆ ಕಾಲದ ಮನುಷ್ಯ. ಅವ್ರನ್ನೊಂದು ಮಾತು ಕೇಳಿದ್ರೆ ಚೆನ್ನಾಗಿರ್ತೇನೋ ಅಂತ ನನಗೆ. ಕೇಳೋದು ಎಲ್ರಿಗೂ ಒಂದೇ ಕಾನೂನು, ಒಂದೇ ಕೋರ್ಟು. ಅವ್ರು ಹಾಕಿರೋದು ಕರಿಕೋಟೆ, ನಾನು ಹಾಕಿರೋದು ಕರಿಕೋಟೆ. ಶೇಖರ್, ಇವ್ನೇನ್ರಿ
ಅಕಸ್ಮಾತ್ ನಿಮ್ಮ ಅಣ್ಣ ಏನಾದ್ರು ನಿಮ್ಮ ಪಾಲಿನ ಆಸ್ತಿನ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಅಣ್ಣಂಗೆ ಚಾಕು ಹಾಕ್ಬೋದು ಅಂತ ಹೊಸ ಕಾನೂನು ಬಂದಿದೆ. ಗೊತ್ತು ಅವ್ರದೇ ಈ ಕೆಲಸ. ಬರ್ರ ಇಲ್ಲಿ. ಕಬೋರ್ಡಲ್ಲಿ ಬ್ರೀಫ್ ಕೇಸ್ ಇಟ್ಟಿದ್ದೆ, ಅದರಲ್ಲಿ 1 ಲಕ್ಷ ರೂಪಾಯಿ ಇತ್ತು. ಬ್ರೀಫ್ ಕೇಸ್ ಕಾಣಿಸ್ತಾ ಇಲ್ಲ, ದುಡ್ಡು ಕಾಣಿಸ್ತಾ ಇಲ್ಲ. ತಗೊಂಡಿದ್ರೆ ಮರ್ಯಾದೆ ಅಂತ ಕೊಟ್ಬಿಡ್ರ. ಲೇ ಪಾಂಡ್ರಂಗ, ನಮ್ ಯೋಗ್ಯತೆನೆ 200 ರೂಪಾಯಿ. 200 ರೂಪಾಯಿ ಮೇಲೆ ಯಾವತ್ತಾದ್ರೂ ನಾವು ಆಸೆ ಪಟ್ಟಿದೀವನ? ಮೇಲೆ ಆಪಾದನೆ ಹೊಡ್ಸಿದ್ರೆ ನಾವು ಸುಮ್ಮನೆ ಇರಲ್ಲ ಅಷ್ಟೇ. ಕತ್ತಿಂದು ಅಲ್ಲದೆ ನನಗೆ ಎದುರು ಉತ್ತರ ಕೊಡ್ತೀನಿ ಅಂತ. ಏನು ನಿನ್ ಗಲಾಟೆ? ಅದು ಕಬೋರ್ಡಲ್ಲಿ 1 ಲಕ್ಷ ರೂಪಾಯಿ ಇಟ್ಟಿದ್ದೆ ಕಣ್ರಿ. ಇವರು ಎತ್ಕೊಂಡ್ಬಿಟ್ಟಿದ್ದಾರೆ. ಬಾಯ್ ಬಿಡ್ತಾ ಇಲ್ಲ, ಅದಕ್ಕೆ ಬಿಡಿಸ್ತಾ ಇದ್ದೆ. ಹೀಗ್ ಹೊಡೆದ್ರೆ ಎಲ್ಲಿ ಬಾಯ್ ಬಿಡ್ತಾರೆ? ನಾನೀಗ ಬಿಡ್ತೀನಿ ನೋಡು. ಏ ನೀರಾನೆ ಬರ ಇಲ್ಲಿ. ಬರಲ್ಲ. ಬರಲ್ವಾ? ನಾನೇ ಅಲ್ಲಿಗೆ ಬರ್ತೀನಿ ತಾ. ಲೇ ಮುದುಕಿ, ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ಲಾಂದ್ರೆ ನಾಲ್ಗೆ ಕಿತ್ತು ಕೈ ಕೊಟ್ಬಿಡ್ತೀನಿ. ನಮ್ಮ ಈ ವಯಸ್ಸಲ್ಲಿ ಇದೆಲ್ಲ ಬೇಕಿತ್ತೇನಮ್ಮ. ಒಬ್ಬರೇ ಇದ್ರೆ ನೆತ್ತಿಗೆ ತಗೊಂಡು ಅಲ್ಲೆಲ್ಲ ಕೂತ್ಕೊ. ಆ 1 ಲಕ್ಷ ರೂಪಾಯಿ ತಗೊಂಡಿದ್ ನಾನೇ. ನೀವು ತಗೊಂಡ್ರ ಮತ್ತೆ ಹೇಳಕ್ಕಿಲ್ವಾ? ಆ ದುಡ್ಡು ನಿಮ್ಮ ಹತ್ರ ಇದ್ರೇನೋ ನನ್ನ ಹತ್ರ ಇದ್ರೇನು ಎಲ್ಲ ಒಂದೇ. ತಾವೇನು ಹೋಗ್ಬನ್ನಿ. ಯಪ್ಪ ಆ ದುಡ್ಡು ನಿನ್ನ ಹತ್ರ ಹೇಗೆ ಹೊಡಿಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ಹಂಗೆ ಮಾಡ್ತೀನಿ. ಏನಾಯ್ತು ಪಲ್ಲೋರೆ? ರಾತ್ರಿ ಹೊತ್ತಲ್ಲಿ ಏನಾದ್ರೂ ನಟ್ರಂಗೆ ಅವತಾರ ತೋರಿಸ್ತೀಯೋ ಹೋಗಿ ಕೂತ್ಬಿಡ್ತೀನಿ. ಈ ಗಂಡು ಮೊದಲು ನೋಡು ಗುರು ರಾಣಿ. ರಾಣಿ ಎಷ್ಟೊತ್ತಿಗೆ ಬರೋದು? ಏನು ಮನೇಲಿ ಸೆಟ್ಲ್ ಆಗ್ಬೇಕು ಅಂತಿದ್ಯಾ? ಆ ಮನೆಯಲ್ಲಿ ಸೆಟ್ಲ್ ಆಗೋದಕ್ಕೆ ನನಗೇನು ತಲೆ ಕೆಟ್ಟಿದ್ಯೇನೋ? ಆ ಮನೆಯವ್ರ ಕಂಟಕ್ಕೆ ಬರೋದು ಎಷ್ಟು ಕಷ್ಟ ಆಯ್ತು ಅಂತ ನಿನ್ಗೇನ್ ಗೊತ್ತು? ಆ ಪಾಂಡ್ರಂಗ ಇಟ್ಕೊಂಡು ಚೆನ್ನಾಗಿ ತಡ್ಕೋಬೇಕಿತ್ತು. ಹೇಳ್ದ ಸುಲಭ ಅಲ್ಲಮ್ಮ. ಪಾಂಡ್ರಂಗ ಕುಳ್ಳಗಿದ್ರು ಬಡ್ಡಿ ಮಗ ಸಕ್ಕ ಚಾಲಕಾಗಿದ್ದಾನೆ. ನೋಡ್ರಾಣಿ, ನಿನಗೆ ಇದು 3 ದಿನ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಇಡೀ ಆಸ್ತಿನ ನಿನ್ನ ಹೆಸರು ಬರ್ಸ್ಕೊಂಡ್ಬಿಡು. ಅದನ್ನೆಲ್ಲ ಮಾಡಿ ನಾವಿಬ್ರು ಬಾಂಬೆಗೆ ಹೋಗಿ ಸೆಟ್ಲ್ ಆಗ್ಬಿಡೋಣ. ಏನಂತೀಯ? ಸರಿ, ಎಷ್ಟು ತಂದಿದ್ಯಾ ಈಗ? ಬರೀ 1 ಲಕ್ಷ ಇದೆ. ಮಾತೆತ್ತಿದ್ರೆ ಎಡ್ಗಾಯಿ ಬಲಗಾಯಿ ಅಂತಾನೆ. ಅವ್ನ ಯೋಗ್ಯತೆ ಬರೀ 1 ಲಕ್ಷನಾ? ಇಬ್ರು ಬಂದಷ್ಟೇ ಭಾಗ್ಯ. ಸರಿ ಸರಿ, ನಾನು ಬರ್ತೀನಿ. ಆ ಕುಳ್ಳಂಗೇನಾದ್ರೂ ಅನುಮಾನ ಬಂದ್ರೆ ಕಷ್ಟ ಆಗ್ಬಿಡುತ್ತೆ. ನೀವ್ ಹೇಳ್ತಿರೋದು ನಿಜನಾ? ನೋಡ್ಕೊಂಡ್ಬಂದು ಎಲ್ಲ ಹೇಳ್ತಾ ಇದ್ದೀನಿ. ನಾನು ಸತ್ಯ ಕಟ್ಟ ಹೇಳ್ತಾ ಇದ್ದೀನಿ. ನಾನು ಮುಂದೆ ಹೇಳ್ಬೇಕು. ಏನೋ ಮಾಡ್ಕೊಂಡು ಸಾಯ ಹೋಗಿ ನೀವು ವರ್ಷ ಸುಮ್ಮನೆ ನೀವು ಹೇಳಿ. ನಾನೇನು ಮಾಡಲ್ಲ, ನಾವು ಮಾತಾಡಿರ್ತೇವೆ. ಆಗಿಲ್ಲ, ಏನೂ ಆಗಿಲ್ಲ. ನಿನ್ನ ಮಗಳು ಫುಲ್ ಬದುಕಿದಾಳೆ ನೋಡಿ. ಮತ್ತೆ ಆಡ್ರಿ ಕಬಾಡಿ ಜಮ್ಮನ್ಬಿಟ್ರೆ ಅದ್ರ ಖರ್ಚು ನಾನು ಇಲ್ಲಿಂದ ಬರ್ತಲೆ. ಗಂಟು ಕೊದಿ ಸತ್ತಾಗಿದ್ದೀನಿ. ಧೈರ್ಯವಾಗಿರೋ. ಅವಳು ನನ್ನ ತಂಗಿ, ನಿನ್ನ ಮಗಳು. ನಾನು ಧೈರ್ಯವಾಗಿದ್ದೀನಿ, ನೀನು ಧೈರ್ಯವಾಗಿ. ನಾನು ಹೇಳಿದ ಹಾಗೆ ನೀವೆಲ್ಲರೂ ಕೇಳೋದಾದ್ರೆ ನಮ್ಮ ಪಲ್ಲನ್ನ ನಾವು ಬಿಡ್ಕೊಂಡ್ಬರೋದು. ಬಂದಿದ್ರು ಶೇಖರ, ಅವ್ರಿಗೂ ಮತ್ತು ಡೂಪ್ಲಿಕೇಟ್ ಪಲ್ಲು ಇದಾರಲ್ಲ, ಇಬ್ರಿಗೂ ನಾವೇ ಮುಂದೆ ನಿಂತಿದ್ದು ಮದುವೆ ಮಾಡಿಸ್ತೀವಿ ಅಂತ ಹೇಳ್ಬಿಡೋಣ. ಆ ಮದುವೆ ಮಾಡಿಸೋ ದಿವಸ ನಮ್ಮ ಶಿಶುಪಾಲ್ ಸಾಹೇಬ್ರನ್ನ ಕರೆಸ್ಬಿಡೋಣ. ಅವನು ಅವರಿಬ್ಬರನ್ನ ಹಿಡಿದಾಕ್ಬಿಟ್ರೆ ನಮ್ಮ ಒರಿಜಿನಲ್ ಪಲ್ಲು ನಮಗೆ ಸಿಕ್ಬಿಡ್ತಾಳೆ. ದೇವರ ಕೊಡ್ತಂಗೆ ಬಾಮ್ಮ ಇಲ್ಲಿ. ಲೇ ಪಾಂಡಂಗ, ನನ್ನೇ ಕರಿಯೋ ಲೆವೆಲ್ ಬಂದ್ಬಿಟ್ಯೇನೋ? ಆಸ್ತಿ ಯಾವಾಗ ಭಾಗ ಕೊಡ್ತೀಯಾ? ಅದು ನಿನಗೆ ಆಸ್ತಿನಲ್ಲಿ ಭಾಗ ಕೊಡೋದಕ್ಕೆ ನಂದೇನೋ ತಕರಾರಿಲ್ಲಮ್ಮ. ಆದ್ರೆ ನಿನ್ನ ಲೆವೆಲ್ಗೆ ಈ ನಮ್ಮ ಒಡೆಯರು ಯಾಕೋ ಸರಿ ಬರ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾವಾಗಲೂ ಹೇಳ್ಬೇಕಿದ್ ಮಾತನ್ನ ನೀನ್ ಇವತ್ತು ಹೇಳ್ತಾ ಇದ್ಯಾ? ಅದಕ್ಕೆ ಒಂದು ಕೆಲಸ ಮಾಡಮ್ಮ, ಇವ್ನಿಗೆ ಇಂದು ಮುಂದೆ ನೋಡಿದ್ರೆ ವಿಚ್ಛೇದನ ಅಂತ ಕೊಟ್ಬಿಡು. ಯಾರು ಇಷ್ಟಪಟ್ಟು ಹೊಸದಾಗಿ ಗಂಡು ಅಂತ ಕರ್ಕೊಂಡ್ಬತ್ತೀಯೋ ಅವನ ಜೊತೆಗೆ ನಾವೇ ಮುಂದೆ ನಿಂತಿದ್ದು ಮದುವೆ ಮಾಡಿಸ್ತೀವಿ. ಅವತ್ತಿನ ದಿವಸನೇ ಆಸ್ತಿನೂ ಬರ್ಕೊಟ್ಬಿಡ್ತೀವಮ್ಮ.
ಅಲ್ಲ ಬದ್ಮಾಶ್ ಚಪ್ಪಂಗ್ ನಿಂತ್ಕೋ. ಆಯ್ತು, ನಾನು ಇಷ್ಟಪಟ್ಟಿರೋ ಹುಡುಗನೇ ಕರ್ಕೊಂಡ್ ಬರ್ತೀನಿ, ನೀನೇ ಮುಂದೆ ನಿಂತು ಮದ್ವೆ ಮಾಡಿಸು. ಅಣ್ಣಯ್ಯ, ಬನ್ನಿ ನೀವು ಲಾಯರ್ ಶೇಖರ್ ಅಲ್ವೇ? ಹಾ ಹೌದು, ನಾನು ತುಂಬಾ ದಿನಗಳಿಂದ ಇವ್ರನ್ನೇ ಮದ್ವೆ ಆಗ್ಬೇಕು ಅಂತ ಇಷ್ಟಪಟ್ಟಿದ್ದೆ. ಅದಕ್ಕೆ ಈಗ ಕಾಲ ಕೊಡ್ ಬಂದ್ಬಿಡ್ತು. ಅದು ಈಗ ಸದ್ಯಕ್ಕೆ ನಿಮ್ಮಿಬ್ಬರಿಗೂ ಒಂದು ಎಂಗೇಜ್ಮೆಂಟ್ ಅಂತ ಮಾಡಿಸ್ಬಿಡ್ತೀನಿ. ಒಂದು ಒಳ್ಳೆ ಮುಹೂರ್ತ ನೋಡ್ಬಿಟ್ಟು ಮದುವೆ ಮಾಡಿಸ್ಬಿಡ್ತೀನಿ. ಅವಿ ಏನ್ ಮಾಡ್ತಾ ಇದ್ದೀರಾ? ಶಿವನೇ ಕಣ್ಣು ಕಾಣಿಸಲ್ವೇನ್ರಿ, ಇಬ್ಬರಿಗೂ ಎಂಗೇಜ್ಮೆಂಟ್ ಮಾಡಿಸ್ತಾ ಇದ್ದೀನಿ. ಬರೀ ಹಾರ ತರಿಸ್ಬಿಟ್ರೆ ಸಾಕ? ಹುಡುಗಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ರಿಂಗ್ ಬೇಡವಾ? ಅರೇ ಬರೀ ಸಣ್ಣ ಸೈಜಿನ ರಿಂಗ್ ಅಲ್ಲ ರೀ, ದೊಡ್ಡ ಸೈಜಿನ ರಿಂಗು 2 ತರಿಸಿದ್ದೀನಿ. ತಾಳಿ ಸರ್ ತಗೊಂಬನ್ನಿ. ಸ್ಪೆಷಲ್ ಕಮ್ಜಾ ಚರ್ಗೆ ಅಂಡೆ ಕಾಯಿಸ್ಬೇಕೇನ್ರಿ? ಎಷ್ಟು ದಿವಸದಿಂದ ನಿಮ್ಮಿಬ್ಬರು ಹುಡುಕ್ತಾ ಇದೆ, ಇವತ್ತು ರೆಡ್ ಹ್ಯಾಂಡ್ ಸಿಕ್ಕಿದ್ಯಾ? ನಾನು ನಿಮ್ಮನ್ನು ಸುಮ್ಮನೆ ಬಿಡ್ತೀನಾ? ಅಯ್ಯೋ ಶಿಷ್ಪಲ, ಮೊದಲು ನನ್ನ ತಂಗಿನ ಎಲ್ಲಿ ಬಚ್ಚಿಟ್ಟವ್ರ ಅಂತ ಕೇಳಿ ನೋಡ. ಹೇಳೋದೇನು ಬಂತು, ಇವ್ರು ರೆಡ್ ಹ್ಯಾಂಡ್ ರೈಡ್ ಮಾಡಿ ನಿನ್ನ ತಂಗಿನ ಕರ್ಕೊಂಬಂದು ಜೀಪಲ್ಲಿ ಕೂರ್ಸಿದ್ದೀನಪ್ಪ. ಕರ್ಕೊಂಬೋಗ. ಪಾಪಲ್ಲು ಅಣ್ಣಯ್ಯ, ನನ್ನಿಂದ ತಪ್ಪಾಗೋಯ್ತು. ನಾನು ಕಲ್ ತರೋದಕ್ಕೆ ಅಂತ ಹೋಗಿದ್ದಲ್ಲ, ಆಗ ಇವರಿಬ್ರು ನನ್ನ ಕಿಡ್ನಾಪ್ ಮಾಡ್ಬಿಟ್ಟಿದ್ರು. ಈಗಲಾದ್ರೂ ಗೊತ್ತಾಯ್ತಮ್ಮ, ಸುಮ್ಮನೆ ಬೆಟ್ಟಕ್ಕೆ ಹಾಗೆಲ್ಲ ಕಲ್ಗಳನ್ನ ಓಡಬಾರ್ದು. ಅಣ್ಣಯ್ಯ,